ಜಮೀರ್ ಮಾತನಾಡಿದ್ದು ಎನ್ನಲಾದ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆಯಲ್ಲಿ ಜಮೀರ್ ಆಪ್ತ ಮೊಹಮ್ಮದ್ ಸಿರಾಜ್ ರಿಯಾಕ್ಟ್ ಮಾಡಿದ್ದಾರೆ. ಜಮೀರ್ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ ಎಂದಿದ್ದಾರೆ ಮೊಹಮ್ಮದ್ ಸಿರಾಜ್. ಕಾನೂನು ಸಲಹೆಯನ್ನ ಪಡೆದು ಮುಂದಿನ ಹೋರಾಟವನ್ನ ಮಾಡ್ತೇವೆ. ಆಡಿಯೋದಲ್ಲಿ ಮಾತನಾಡಿದ್ದು ನಾನಲ್ಲ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಜೂನ್ 3ಕ್ಕೆ ನೂತನ ಸಂಪುಟ ಅಸ್ತಿತ್ವಕ್ಕೆ ಬರ್ತಾ ಇದೆ. ಜಮೀರ್ಗೆ ಸಚಿವ ಸ್ಥಾನವನ್ನ ತಪ್ಪಿಸೋದಕ್ಕೆ ಈ ರೀತಿ ಷಡ್ಯಂತ್ರ ಮಾಡಿದ್ದಾರೆ. ನನಗೆ ಯಾರ ಹೆದರಿಕೆ ಕೂಡ ಇಲ್ಲ ಅಂತ ಮೊಹಮ್ಮದ್ ಸಿರಾಜ್ ರಿಯಾಕ್ಟ್ ಮಾಡಿದ್ದಾರೆ. ಒಂದ್ ವೇಳೆ ನಾನು ಹಾಗೆ ಜಮೀರ್ ಮಾತಾಡಿದ್ರೆ ಅವರ ಮೊಬೈಲ್ನಿಂದ ಇದು ವೈರಲ್ ಆಗಿರಬೇಕು ಆಡಿಯೋ, ಅಥವಾ ನನ್ನ ಮೊಬೈಲ್ನಿಂದ ವೈರಲ್ ಆಗಬೇಕು. ಒಂದ್ ವೇಳೆ ಮಾತನಾಡಿದ್ರೆ ಎಲೆಕ್ಷನ್ ಟೈಮಲ್ಲೇ ಇದನ್ನ ರಿಲೀಸ್ ಮಾಡಬೇಕಿತ್ತು. ಈಗ ಯಾಕೆ ಮಾಡಿದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ಸರ್, ಅದು ನಾನು ಮಾಧ್ಯಮದಲ್ಲಿ ಬೆಳಗ್ಗೆ ನೋಡಿದೆ. ಏನು ಆಡಿಯೋ ನೀವು ತೋರಿಸ್ತಾ ಇದ್ದೀರಿ, ನಿಮ್ಮ ಮಾಧ್ಯಮದಲ್ಲಿ ಬರ್ತಾ ಇದೆ, ಅದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ, ಅದು ನಾವು ತೋರಿಸ್ತಾ ಇದ್ದೀವಿ ಅಂತೇಳಿ ಕೇಳಿದ್ವಿ. ಅದು ಯಾವ ಕಾರಣಕ್ಕೂ ಅದು ಸತ್ಯಕ್ಕೆ ದೂರಿರೋ ಮಾತು. ನಾವು ಜಮೀರ್ ಸಾಹೇಬರು ಆ ಥರ ಯಾವುದು ಮಾತಾಡಿಲ್ಲ ಫೋನ್ ಮುಖಾಂತರ. ಯಾವಾಗ ಜಮೀರ್ ಸಾಹೇಬರು ಮಾತಾಡಿದ್ರು ಪಕ್ಷ ಗೆಲ್ಲುವ ನಿಟ್ಟಿನಲ್ಲೇ ಮಾತಾಡಿದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ ಪಕ್ಷದಲ್ಲಿ ಏನು ನಡೀತಾ ಇದೆ, ಅಸಮಾಧಾನ ಎಲ್ಲ ಸರಿಪಡಿಸಬೇಕು, ಅವ್ರಿಗೆಲ್ಲರಿಗೂ ಸಮಾಧಾನ ಮಾಡಬೇಕು ಅಂತಲೇ ಹೇಳಿರೋದು ವಿನ ಅದು ಬಿಟ್ಟು ಬೇರೆ ವಿಚಾರ ಯಾವತ್ತೂ ಜಮೀರ್ ಸಾಹೇಬರು ನನ್ನ ಜೊತೆಗೆ ಮಾತಾಡಿದಿರೋದಿಲ್ಲ. ಇದು ಯಾರು ಮಾತಾಡಿದ್ದಾರೆ, ಯಾರು ಬಿಟ್ಟಿದ್ದಾರೆ ಅವ್ರಿಗೆ ಕೇಳಬೇಕು. ಇವತ್ತಿಲ್ಲ ನಾಳೆ ಅದು ಗೊತ್ತಾಗ್ತದೆ, ಯಾರು ಬಿಟ್ಟಿದ್ದಾರೆ, ಯಾವ ಥರ ಸೃಷ್ಟಿ ಮಾಡಿದ್ದಾರೆ ಅಂಥೇಳಿ ಗೊತ್ತಾಗುತ್ತೆ ಅವ್ರಿಗೆ. ನಾವಂತೂ ಮಾತಾಡಿಲ್ಲ ಆ ಥರ ಯಾವುದು. ಜಮೀರ್ ಸಾಹೇಬರು ನನಗೆ ಆ ಥರ ಯಾವುದು ಕೇಳಿಲ್ಲ ಮಾಹಿತಿ. ನಾನು ಅವ್ರಿಗೂ ಯಾವುದು ಅಂತ ಮಾಹಿತಿ ಕೊಟ್ಟಿರೋದು ಇದು ಇಲ್ಲ ನನ್ನ ಹತ್ರ. ನಾನು ಭಾಳ ಇದರಿಂದ ಹೇಳ್ತಾ ಇದ್ದೀನಿ, ಇದಕ್ಕೆ 100ಕ್ಕೆ 100% ಸತ್ಯಕ್ಕೆ ದೂರಿರೋ ಮಾತು. ಇದರಲ್ಲಿ ಮೇಲ್ನೋಟಕ್ಕೆ ಷಡ್ಯಂತ್ರ ಕಂಡು ಬರ್ತಾ ಇದೆ. ಯಾಕಂತೇಳಿದರೆ ನಾನು ಆ ಥರ ಮಾತಾಡದಿದ್ದಿದ್ದರೆ ನಾನು ಜಮೀರ್ ಸಾಹೇಬರು ಈಗ ಎಲೆಕ್ಷನ್ ಟೈಮಲ್ಲೇ ನೀವು ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಗೊತ್ತೈತಿ ಎಲ್ಲ ಎಷ್ಟು ನಮೂನೆ ಷಡ್ಯಂತ್ರಗಳು ಆದವು. ಅದಕ್ಕೆ ನಸೀರ್ ಸಾಹೇಬರಿಗೆ, ಜಬ್ಬಾರ್ ಸಾಹೇಬರಿಗೆ ಇವೆಲ್ಲ ಕ್ರಮ ಆದವು. ಅವ್ರಿಗೂ ಕೂಡ ಅನಾವಶ್ಯಕವಾಗಿ